ಚೆನ್ನಾಗಿರುತ್ತೆ ಗೊತ್ತಾ? ಅಲ್ಲಿ ಹೋದ್ರೇನೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಎಷ್ಟು ಎಂಜಾಯ್ ಮಾಡ್ಬೋದು ಗೊತ್ತಾ? ನೀನ್ ಬಾ, ಆಮೇಲೆ ಗೊತ್ತಾಗತ್ತೆ. ನೀನೇ ಹೇಳ್ತೀಯಾ ಇಲ್ಲಿಂದ ನಾವು ಊರಿಗೆ ಹೋಗೋದೇ ಬೇಡ, ಇಲ್ಲೇ ಇರೋಣ ಅಂತ. ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾವು ಲಾಸ್ಟ್ ಇಯರ್ ಹೋಗಿದ್ವಲ್ಲ, ಅದ್ ನಾನು ಯಾವಾಗ್ಲೂ ನೆನ್ಸ್ಕೊಳ್ತೀನಿ ಗೊತ್ತಾ? ಅಷ್ಟು ಖುಷಿ ಆಗತ್ತೆ. ಅಲ್ಲಿ ಹೆಂಗೆಲ್ಲ ಇರುತ್ತೆ ಗೊತ್ತಾ? ಸರಿ ಮಕ್ಳ, ಎಲ್ರು ನಾವಿನ್ನ ಹೊರಡ್ತೀವಿ ಆಯ್ತಾ? ಹುಷಾರಾಗಿರ್ಬೇಕು. ಅಜ್ಜಿಗೇನು ತೊಂದರೆ ಕೊಡಬಾರ್ದು. ಅಜ್ಜಿ ಏನಾದ್ರೂ ಕೆಲಸ ಹೇಳಿದ್ರೆ ಆರಾಮಾಗಿ ಮಾಡ್ಕೊಡಿ ಆಯ್ತಾ? ನಾವ್ ಹಿಂಗ್ ಹೋದ್ಮೇಲೆ ಸುಮ್ನೆ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಇರಬಾರ್ದು. ಅಜ್ಜಿಗೆ ಯಾಕಾದ್ರೂ ಮಕ್ಕಳನ್ನ ಕರೆದ್ವಿ ರಜೆಗೆ ಅಂತ ಅನ್ಸ್ಬಿಡತ್ತೆ ಗೊತ್ತಾಯ್ತಾ? ಅಜ್ಜಿ ಹತ್ರ ಒಳ್ಳೆ ಹೆಸರು ತಗೊಂಡ್ ಬರ್ಬೇಕು. ಸರಿ, ನಾವ್ ಹೊರಡ್ತೀವಿ ಆಯ್ತಾ? ಇಲ್ಲಮ್ಮ, ಆತರ ಎಲ್ಲ ಏನಿಲ್ಲ. ಒಳ್ಳೆ ಹೆಸರು ತೆಗಿತೀವಿ, ನೀವು ಹೋಗ್ಬಿಟ್ಟು ಬನ್ನಿ. ಹೌದಮ್ಮ, ನೀವ್ ಹೋಗ್ಬಿಟ್ಟು ಬನ್ನಿ. ನೋಡಿ ಬೇಕಾದ್ರೆ ಅಜ್ಜಿ ಎಷ್ಟು ಒಳ್ಳೆ ಮಕ್ಕಳು ಅಂತ ಹೇಳಿಲ್ಲ ಅಂದ್ರೆ ನೋಡಿ. ಸರಿ ಆಯ್ತು ಕಣ್ರಪ್ಪ, ನಾವಿನ್ನ ಹೊರಡ್ತೀವಿ. ಅಮ್ಮ, ಏನಚ್ಚು? ಅಮ್ಮ, ಏನ್ ಗೊತ್ತಾ? ಏನಚ್ಚು ಹೇಳು. ಅಮ್ಮ, ಏನಂದ್ರೆ ಹೇಳಚ್ಚು. ಏನಂತ? ಅಮ್ಮ, ಅದು ಏನಂದ್ರೆ ನಿಮ್ ತಲೆ ಅಚ್ಚು. ಏನಂತ ಹೇಳ್ತೀಯ ಇಲ್ವಾ ಈಗ? ಅಮ್ಮ, ಅದು ಏನಂದ್ರೆ ನಾನು ನೀನೇ ಅಚ್ಚು. ಏನಂತ ಹೇಳು. ಲೇಟ್ ಆಗ್ತಾ ಇದೆ, ಪಪ್ಪ ಬೈತಾರ ನನ್ನ. ಅದು ಅಮ್ಮ, ಏನಿಲ್ಲ ಅಮ್ಮ, ಅದ್ಯಾಕೋ ನಿನ್ನ ಬಿಟ್ಟಿರಕ್ಕೆ ಮನ್ಸೇ ಇಲ್ಲಮ್ಮ. ಅದಕ್ಕೆ ತುಂಬಾ ಬೇಜಾರಾಗ್ತಾ ಇತ್ತಾ, ಅದಕ್ಕೆ ಅಮ್ಮ ಹೇಳೋಣ ಅಂತ ಕರೆದೆ. ಅಯ್ಯೋ ಶಿವನೇ, ಹೌದಾ ಅಚ್ಚು? ನನ್ನ ಬಿಟ್ಟಿರಕ್ ಮನ್ಸೇ ಇಲ್ವಾ? ಸರಿ ಬಿಡು, ಬಾ. ಅದೇ ಅಚ್ಚು, ನನ್ನ ಬಿಟ್ಟಿರಕ್ ಆಗಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ಬಾ, ನಾನು ಊರಿಗೆ ಹೋಗ್ತೀನಲ್ಲ, ಕರ್ಕೊಂಡು ಹೋಗ್ತೀನಿ, ಹೋಗೋಣ. ಒಳ್ಳೆ ಆಕ್ಟಿಂಗ್ ಮಾಡ್ತೀಯ ಅಚ್ಚು ನೀನು. ಅಚ್ಚು, ನೀನೊಂದು ಮಾಡ್ತೀಯ ನೋಡು. ಸರಿ, ಹೋಗ್ಬರ್ತೀನಿ ಎಲ್ರಿಗೂ. ಅಚ್ಚು, ನಿಮ್ಮಮ್ಮ ದೊಡ್ಡಮ್ಮ ಎಲ್ಲ ಊರಿಗೆ ಹೋಗ್ಬಿಟ್ರು. ಒಳ್ಳೆ ಜಾಲಿ ಎಲ್ಲ ಇನ್ಮೇಲೆ. ಹೌದು ಲಿಲಿ, ಅಪ್ಪ ಅಮ್ಮ ಊರಿಗೆ ಹೋಗ್ಬಿಟ್ರು. ಇನ್ನ ನಾವು ಫುಲ್ ಎಂಜಾಯ್ಮೆಂಟ್ ಮಾಡೋಣ. ಆಯ್ತಚ್ಚು. ಮಕ್ಳ, ಇಲ್ಲೇನ್ರಪ್ಪ ಮಾಡ್ತಾ ಇದ್ದೀರಾ? ಏನೂ ಇಲ್ಲ ಅಜ್ಜಿ, ನಾವು ಅಪ್ಪ ಅಮ್ಮ ಊರಿಗೆ ಹೋಗ್ಬಿಟ್ರಲ್ಲ, ಫುಲ್ ಎಂಜಾಯ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ವಿ. ಹೌದೇನ್ರಪ್ಪ? ಆಯ್ತು ಕಣ್ರು, ಅದ್ ಏನ್ ಎಂಜಾಯ್ ಮಾಡ್ತೀರೋ ಮಾಡ್ರಿ. ಅಕ್ಕ ಅಕ್ಕ ಬಾರೋ, ಯಾಕೆ 2 ದಿನ ಈಚೆ ಬರ್ಲೇ ಇಲ್ಲ ಕಣಪ್ಪ? ನಾನು ಊರಿಗೆ ಹೋಗಿದ್ನಲ್ಲ, ನಿಮ್ಮ ಹತ್ರ ಹೇಳೋಣ ಅಂತ ಇದ್ದೆ. ಹೋಗುವಾಗ ಅದ್ ಯಾಕೋ ಅರ್ಜೆಂಟ್ ಆಗ್ಬಿಡ್ತು ಬಸ್ಸಿಗೆ, ಹಂಗೆ ಮೊಮ್ಮಗಳು ಕರ್ಕೊಂಡು ಹೋಗ್ಬಿಟ್ಟೆ ನಾನು. ಓ ಹೌದೇನಪ್ಪ, ಊರಲ್ಲೆಲ್ಲ ಸೌಖ್ಯನಾ? ಎಲ್ರು ಚೆನ್ನಾಗಿದ್ದಾರೇನಪ್ಪ? ಹ್ಞೂ ಕಣಕ್ಕ, ಚೆನ್ನಾಗಿದ್ದಾರೆ ಎಲ್ರು. ಅಲ್ಲ, ಇದೇನಿದು ಮನೆ ತುಂಬಾ ಮಕ್ಕಳಿದಾವೆ? ಯಾರ ಮಕ್ಕಳು ಇವರೆಲ್ಲ? ನನ್ ಮಕ್ಳೇ ಕಣಪ್ಪ, ಊರಿಂದ ಬಂದಿದ್ದಾರೆ. ಎಲ್ಲ ನನ್ನ ಮಗಳು ಮಕ್ಕಳು. ಎಲ್ಲ ರಜೆಗೆ ಅಜ್ಜಿ ಮನೆಗೆ ಬಂದಿದ್ದಾರೆ. ಊರಿಂದ ಬಂದಿದ್ದಾರಾ? ಹ್ಞೂ ಕಣಪ್ಪ, ಊರಿಂದ ಬಂದಿದ್ದಾರೆ. ಹಂಗಂದ್ರೆ ಯಾವಾಗ ಹೋಗೋದು ಇವರು ಊರಿಗೆ? ರಜೆ ಇನ್ನ ತುಂಬಾ ದಿನ ಇದೆಯಲ್ಲ ಕಣಪ್ಪ, ರಜೆ ಮುಗಿಯೋ ತನಕ ಇಲ್ಲೇ ಇರ್ತಾರೆ. ರಜೆ ಮುಗಿಯೋವರೆಗೂ ಇಲ್ಲೇ ಇರ್ತಾರ? ಅಯ್ಯೋ, ಹಂಗಂದ್ರೆ ನಾನೇನ್ ಮಾಡೋದು? ಇದ್ಯಾಕೋ ಸರಿ ಇಲ್ಲ. ಸರಿ, ಮನೆಗೆ ಹೋಗಿ ಏನಿದ್ರೇನು ಮಾತಾಡ್ಕೊಳ್ಳೋಣ. ಅಜ್ಜಿ, ಯಾಕೆ ನೀನ್ ಇಲ್ಲಿ ಬಂದೆ? ಸರಿ ನಡಿ ಹೋಗೋಣ. ಯಾಕಜ್ಜಿ? ಅಜ್ಜಿ, ಈ ಮನೇಲಿ ನೋಡಿ ಎಷ್ಟೊಂದು ಮಕ್ಳಿದ್ದಾರೆ ಅಂತ. ಇರ್ಲಿ, ಬಾ ಹೋಗೋಣ. ಅಕ್ಕ ಬರ್ತೀನಿ. ಏನ್ ಇವಳು ಈ ಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ? ಏನೋ ಗೊತ್ತಿಲ್ಲ, ಊರಲ್ಲಿ ಏನಾರ ಆಗಿರ್ಬೇಕು, ಅದಕ್ಕೆ ಈ ಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅಜ್ಜಿ, ಯಾರಜ್ಜಿ ಅವರು? ಆ ಹುಡುಗಿ ಯಾರು? ಯಾಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಾರ? ಅದೇ ನನ್ಗೂ ಗೊತ್ತಿಲ್ಲ ಕಣಪ್ಪ. ಅವರು ಇಲ್ಲೇ 4-5 ಮನೆ ಬಿಟ್ಟು ದೂರದಲ್ಲಿದ್ದಾರೆ. ಮೊದ್ಲೆಲ್ಲ ಇಲ್ಲಿ ಇರ್ಲಿಲ್ಲ ಕಣಪ್ಪ. ಈಗ ಅವರು 1 ವರ್ಷದಿಂದ ಇಲ್ಲೇ ಬಂದಿದ್ದಾರೆ. ಅದೇ ಆ ಕೆಂಪು ಗುಹೆದು ತೊಂದ್ರೆ ಏನು ಇಲ್ವಲ್ಲ ಈಗ ಜನಗಳಿಗೆ, ಹಂಗಾಗಿ ಆರಾಮಾಗಿ ಊರಲ್ಲಿ ಜನರು ಬದುಕ್ತಾ ಇದ್ದಾರೆ ಕಣಪ್ಪ. ಏನಾಯ್ತೋ ಏನೋ ಗೊತ್ತಿಲ್ಲ, ಊರಿಗೆ ಹೋಗಿದ್ಲಿ 2 ದಿನದಿಂದ, ಈಗ ಬಂದಿದ್ದಾಳೆ. ಯಾಕೋ ಸಿಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಏನಂತ ಗೊತ್ತಾಗ್ತಾ ಇಲ್ಲ. ಅಚ್ಚು ನೋಡ್ದ, ಎಲ್ಲ ನಮ್ಮಿಂದ ತಾನೇ. ಕೆಂಪು ಗುಹೆದು ಈಗ ಯಾರಿಗೂ ತೊಂದ್ರೆ ಇಲ್ಲ ಅಂತೆ, ಎಲ್ರೂ ಚೆನ್ನಾಗಿದಾರಂತೆ. ಹೌದಲ್ವಾ? ಹೌದಾ ಲಿಲಿ? ಹೆಂಗ ಒಂದು ಈ ಇಡೀ ಊರು ತುಂಬಾ ಸಂತೋಷವಾಗಿದಾರಲ್ಲ, ಅಷ್ಟೇ ಸಾಕು.
ಅವ್ರ ಮನೆಯಲ್ಲೇ ಅಂಗಡಿ ಇದೆ, ಅಲ್ಲೇ ಹೋಗಿ ತರಬೇಕು ಕಣ್ರಪ್ಪ. ಹೋಗಿ ತರ್ತೀರಾ? ಓ, ಅವ್ರು ಸ್ವಂತ ಅಂಗಡಿ ಇದೆಯಾ? ಓ, ಹಂಗಂದ್ರೆ ಸರಿ ಅಜ್ಜಿ, ಹೋಗಿ ತರ್ತೀವಿ. ಎಲ್ಲಿದೆ ಅಂಗಡಿ? ಇಲ್ಲಿಂದ 4-5 ಮನೆ ದಾಟಿ ಇದೆ ಕಣಪ್ಪ, ಹೋಗ್ರಪ್ಪ. ಆಯ್ತಜ್ಜಿ, ದುಡ್ಡು ಕೊಡಿ, ಹೋಗಿ ತಗೊಂಡ್ಬಂದು ಕೊಡ್ತೀವಿ. ಚುಮ್ಮಿ, ನಾನು ಹೇಳಿದ್ ಗೊತ್ತಾಯ್ತಲ್ಲ? ಇಲ್ಲಿಂದ ಹೋಗೋಷ್ಟರಲ್ಲಿ ನಾವು ಪ್ಲಾನ್ ಮಾಡ್ದಂಗೆ ಕರೆಕ್ಟ್ ಆಗಿ ಅಜ್ಜಿಗೊಂದು ಒಳ್ಳೆ ಟಾಯ್ಲೆಟ್ ನ ಕಟ್ಕೊಡ್ಬೇಕು. ಪಾಪ ಅವರು ಅಷ್ಟೊಂದು ದೂರ ಹೋಗಿ ಬರೋದು ಕಷ್ಟ ಅಲ್ಲ. ಆಯ್ತು, ಸರಿ, ಕಟ್ಕೊಡೋಣ ಬಿಡು. ಜೂಲಿ, ಅಲ್ಲಿ ನೋಡಲ್ಲಿ 3 ಜನ ನಿಂತ್ಕೊಂಡು ಗುಂಪಾಗಿ ಮಾತಾಡ್ತಾ ಇದ್ದಾರೆ. ಏ ಅಜ್ಜು, ಬಾ ಹೋಗಿ ನೋಡೋಣ. ಅಕ್ಕ ಅಕ್ಕ, ಏನೇ ಮಾಡ್ತಾ ಇದೀಯ ನಿಂತ್ಕೊಂಡು? ಅಚ್ಚು, ಇಲ್ಲೊಂದು ಟಾಯ್ಲೆಟ್ ಇತ್ತಲ್ಲ, ನಿನ್ ನೆನ್ಪಿದ್ಯಾ ಹೋದ ವರ್ಷ ಬಂದಾಗ? ಹೌದು, ಇಲ್ಲೊಂದು ಟಾಯ್ಲೆಟ್ ಇತ್ತು, ಎಲ್ಲೋಯ್ತು? ಅದೇ ಅಚ್ಚು, ಇಲ್ಲಿ ಟಾಯ್ಲೆಟ್ ಇತ್ತಲ್ಲ, ಅದು ಮಣ್ಣಿಂದಂತೆ, ಮಳೆಗೆ ಬಿದ್ದೋಯ್ತಂತೆ. ಅಜ್ಜಿ ಹೇಳಿದ್ರು, ಈಗ ಟಾಯ್ಲೆಟ್ ಇಲ್ವಲ್ಲ ಅಜ್ಜಿಗೆ, ಅದಕ್ಕೆ ಅಷ್ಟು ದೂರ ಗೌರ್ಮೆಂಟ್ ಕಟ್ಟಿದಾರಲ್ಲ, ಆ ಟಾಯ್ಲೆಟಿಗೆ ಹೋಗ್ತಾ ಇರೋದು. ಪಾಪ ಕತ್ಲಲ್ಲೆಲ್ಲ ಹೋಗಕ್ಕೆ ಅಜ್ಜಿ ಕಷ್ಟ ಆಗತ್ತಲ್ಲ. ಹೌದು ಕಡೆ ಅಕ್ಕ, ಅದಕ್ಕೆ ನಾನು ನಮ್ಮನ್ನ ಅಲ್ಲಿ ಹೋಗಕ್ಕೆ ಹೇಳಿದ್ದು. ನಿನ್ನೆ ನನಗೆ ನೆನಪೇ ಆಗ್ಲಿಲ್ಲ ಇಲ್ಲಿದೆ ಟಾಯ್ಲೆಟ್ ಅಂತ, ಮರ್ತೇ ಹೋಗ್ಬಿಡ್ತು. ಹೌದು, ಇಲ್ಲಿ ಟಾಯ್ಲೆಟ್ ಇಲ್ಲ ಅಂತ ಹೇಳಿದಕ್ಕೆ ಅಜ್ಜಿ ಅಲ್ಲಿ ಹೋಗಕ್ಕೆ ಹೇಳಿದ್ದು. ಸರಿ, ನಾವು ಇಲ್ಲಿಂದ ಹೋಗೋಷ್ಟರಲ್ಲಿ ಅಜ್ಜಿಗೆ ಒಳ್ಳೆ ಟಾಯ್ಲೆಟ್ ನ ಕಟ್ಕೊಡ್ಬೇಕು ಅಂತ ನಾನು ಚುಮ್ಮಿ ಮಾತಾಡ್ತಾ ಇದ್ವಿ. ನೀವು ಬರ್ತೀರಾ ನಮ್ಮೊಟ್ಟಿಗೆ? ಅಕ್ಕ, ಇಷ್ಟೇ ತಾನೇ? ಸರಿ ಆಯ್ತು. ಪಾಪ ಅಜ್ಜಿ ಕತ್ಲಲ್ಲಿ ಅಷ್ಟು ದೂರ ಹೋಗೋದು ಕಷ್ಟನೇ, ನೀನ್ ಹೇಳಿದಾಗೆ. ನಾವೆಲ್ಲರೂ ಸೇರ್ಕೊಂಡು ಇಲ್ಲೊಂದು ಒಳ್ಳೆ ಟಾಯ್ಲೆಟ್ ನ ರೆಡಿ ಮಾಡಿ ಕೊಡೋಣ ಅಜ್ಜಿಗೆ. ಸರಿ, ಹಂಗಂದ್ರೆ ನಾವು ಹೋಗಿ ಫಸ್ಟ್ ಮಣ್ಣು ಕಲ್ಲೆಲ್ಲ ರೆಡಿ ಮಾಡ್ಬೇಕು. ಬರ್ತೀಯ, ಹೋಗೋಣ? ಅಕ್ಕ ಅಕ್ಕ, ತಡಿಯೇ, ಫಸ್ಟ್ ನಾನು ಹೋಗಿ ಅಜ್ಜಿಗೆ ಸ್ವಲ್ಪ ಗೋಧಿ ಹಿಟ್ಟು ತಂದ್ಕೊಡ್ತೀನಿ. ಅಜ್ಜಿ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೋ ಗಾಡ್, ಚುಮ್ಮಿ ಅಕ್ಕ, ಅದೆಲ್ಲ ಸುಳ್ಳು. ಏನೇ ಸುಳ್ಳು? ಏ ಅಚ್ಚು, ಅಜ್ಜಿ ಏನು ಚಪಾತಿ ಮಾಡ್ತೀನಿ ಅಂತ ಹೇಳಿಲ್ಲ, ನೀನೇ ಚಪಾತಿ ಪಲ್ಯ ಎಲ್ಲ ಮಾಡ್ಕೊಡಿ ಅಂತ ಹೇಳಿದ್ದು. ಹೌದು, ನಾನು ಕೇಳಿದ್ದು ಚಪಾತಿ ಮಾಡ್ಕೊಡಿ ಅಂತ. ತರಕಾರಿ ಎಲ್ಲ ತುಂಬಾ ಬಿಟ್ಟಿದೆಲ್ಲ ಗಿಡ್ಡಲ್ಲಿ, ಹಾಳಾಗೋಗ್ಬಿಡತ್ತೆ ಅಂತ ಅಜ್ಜಿ ಹತ್ರ ಕೇಳಿದೆ. ಏನಾಯ್ತೀಗ? ಅಕ್ಕನ ಹತ್ರ ಚಾಡಿ ಹಚ್ಕೊಡ್ತಾ ಇದೀಯಾ? ಅದು ನಾನು ಹೇಳ್ತಾ ಇರೋದು. ನೀನ್ ತಾನೇ ಹೇಳ್ದೆ ಈಗ ಅಕ್ಕನ ಹತ್ರ ಅಜ್ಜಿನೇ ಚಪಾತಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಂತ. ಇಲ್ಲ, ನೀನೇ ಕೇಳಿದ್ದು. ಅಚ್ಚು ಅಕ್ಕ, ಏನ್ ಗೊತ್ತಾ, ನನಗೆ ಚಪಾತಿ ತಿನ್ಬೇಕಂತ ಇತ್ತು, ಅದಕ್ಕೆ ಕೇಳಿದೆ. ಏನಾಯ್ತೀಗ? ಅಜ್ಜಿಗೆ ವಯಸ್ಸಾಗಿದೆ ಅಂತ ಗೊತ್ತಿಲ್ವಾ? ಪಾಪ ಅವರು ಒಬ್ರಿಗೆ ಚಪಾತಿ ಮಾಡಿದ್ದೆ ಹೇಳ್ಬೋದು, ಇಷ್ಟು ಜನಕ್ಕೂ ಚಪಾತಿ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಕಷ್ಟ ಆಗತ್ತಲ್ವಾ? ನೀನ್ ಯಾಕೆ ಈ ತರ ಎಲ್ಲ ಯೋಚನೆ ಮಾಡ್ತೀಯಾ? ಅಮ್ಮ ಮೊದ್ಲೇ ಹೇಳಿದಾರಲ್ಲ ಅಜ್ಜಿಗೆ ತುಂಬಾ ಕೆಲಸ ಕೊಡ್ಬೇಡಿ ಅಂತ. ತಡಿ, ಅಮ್ಮನ್ಗೆ ಈಗ್ಲೇ ಕಾಲ್ ಮಾಡ್ತೀನಿ. ಅಕ್ಕ, ಒಂದ್ ಚಪಾತಿ ತಿನ್ಬೇಕಂತ ಆಸೆ ಆಯ್ತು. ಇದೀ ಕಲ್ಲ ಅಮ್ಮ ಹತ್ರ ಹೋಗಿ ಚಾಡಿ ಹಚ್ತಿಯಲ್ಲ, ಇದೆಲ್ಲ ಸರಿನಾ? ಹೇಳಿ ನೋಡೋಣ. ಸರಿ ಬಿಡು, ಈಗ ನಾನು ಗೋಧಿ ಹಿಟ್ಟನ್ನು ನಾನೇ ಚಪಾತಿ ಮಾಡ್ಕೊಡ್ತೀನಿ. ಪ್ಲೀಸ್ ಕಣೆ ಅಕ್ಕ, ಅಮ್ಮನ ಹತ್ರ ಹೇಳ್ಬೇಡ. ಸರಿ ಆಯ್ತು ತಗೋ, ಅಮ್ಮನ ಹತ್ರ ಏನು ಹೇಳಲ್ಲ. ನನಗೂ ಸೇರಿಸಿ ಹಂಗೆ ಚಪಾತಿ ಮಾಡ್ಬಿಡು. ಏನು, ನಿನಗೂ ಚಪಾತಿನಾ? ಯಾರಾದ್ರೂ ಚಪಾತಿ ಅಂತ ಕೇಳಿ ಚಪಾತಿ ಲಟ್ಸಲ್ಲಿ ಲಟ್ಟನ್ ಕೆಲ ಹೊಡಿತೀನಿ. ಬಂದ್ಬಿಟ್ಲು ಬಳ್ಳಿ, ನನ್ನ ಕೈಯಲ್ಲೇ ಚಪಾತಿ ಮಾಡಿ ತಿನ್ನಕ್ಕೆ. ಅಚ್ಚು, ತಡಿ ಬಂದೆ. ಅಜ್ಜೋಲಿನ ಕರ್ಕೊಂಡ್ ಬರ್ಲೇಬೇಡ, ಅಲ್ಲೇ ಬಿಟ್ಟ ಅವಳನ್ನ. ಗಾಡ್, ಅನು ಅಕ್ಕ, ನೀವು ಅವಳನ್ನ ಶಿಟ್ಟಿಂದ ಬೈದು ಸುಮ್ಮನೆ ಕುರಿಸ್ತೀರ ಅಂತ ನೋಡ್ದೆ. ಈಗ ಅವಳು ನನ್ ಮೇಲೆ ತುಂಬಾ ಶಿಟ್ಪಡಾಗೆ ಮಾಡ್ಬಿಟ್ರಿ. ಈಗ ನಾನು ಹೇಗೆ ಅವಳ ಹತ್ರ ಹೋಗಿ ಮಾತಾಡೋದು? ನನ್ ಮೇಲೆ ತುಂಬಾ ಶಿಟ್ಟಲ್ಲಿದ್ದಾಳೆ. ಅವಳು ಬೇರೆ ಚಪಾತಿ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೂ ನನಗೂ ಬೇಕು ಅಂತ ಆಸೆ ಆಗ್ತಾ ಇದೆ. ಏನ್ ಮಾಡುದು? ಏನ್ ಮಾಡ್ತೇನೆ ನನ್ಗೆ ಗೊತ್ತಿಲ್ಲ. ಅವಳ ಪಾಡಿಗೆ ಹಿಟ್ಟು ತರಕ್ ಹೋದ್ಲು, ನೀನ್ ನನ್ನ ಹತ್ರ ಹೇಳಿದೆ, ನನಗೂ ಸಿಟ್ಟು ಬಂತು ಅಂತ ಮಾತಾಡ್ಬಿಟ್ಟೆ. ಈಗ ಅವಳೇ ತಂದು ಚಪಾತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಬೇರೆ. ನನಗೂ ಚಪಾತಿ ತಿನ್ಬೇಕಂತ ಆಸೆ ಆಗ್ಬಿಡ್ತು. ಏನ್ ಮಾಡ್ತೇನೆ ನನ್ಗೆ ಗೊತ್ತಿಲ್ಲ. ಊಟದ ಟೈಮಲ್ಲಿ ನನಗೂ ಚಪಾತಿ ಬೇಕು. ಜೂಲಿ, ನೀನೇ ಅವಳ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡು, ಹೋಗು. ಗಾಡ್, ಅನು ಅಕ್ಕ, ಅವಳ ಹತ್ರ ಹೋಗಿ ಯಾರು ಮಾತಾಡ್ತಾರೆ ಹೇಳಿ ನೋಡೋಣ. ಅವಳು ಮೊದಲೇ ಶಿಟ್ಟವಳು, ಇನ್ನ ನಾನ್ ಬೇರೆ ಹಿಂಗ್ ಮಾತಾಡಿದೀನಿ. ಈಗ ನನ್ ಮೇಲೆ ಅವಳು ತುಂಬಾ ಶಿಟ್ಟಾಗಿರ್ತಾಳೆ. ಅಯ್ಯೋ, ಏನ್ ಮಾಡ್ತೇ ಗೊತ್ತಿಲ್ಲ. ಚಪಾತಿ ಚಪಾತಿ ಅಂತ ಹೇಳ್ದಾಗಿಂದ ನನಗೆ ಚಪಾತಿ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಜೋಲಿ, ಅವಳ ಹತ್ರ ಹೋಗಿ ನನಗೆ ಮಾತ್ರ ಒಂದು 20 ಚಪಾತಿ ರೆಡಿ ಮಾಡ್ಸು, ಆಯ್ಕಿನ? ಬಾಯ್. 20 ಚಪಾತಿನ? ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್